ಇವತ್ತು ಇಡೀ ದೇಶದ ಕಣ್ಣು ಸಂಸತ್ತಿನತ್ತ ನೆಟ್ಟಿದೆ. 3 ಪ್ರಮುಖ ಮಸೂದೆಗಳ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಜಟಾಪಟಿ 33% ಕೊಡಬೇಕು ಅನ್ನುವಂತಹ ಉದ್ದೇಶದ ಮಂಡನೆ ಏನಿದೆ ಆ ಬಿಲ್ ಪಾಸ್ ಆಗೋದಕ್ಕೆ, ಅದರ ಜೊತೆಗೆ ಈ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಜಟಾಪಟಿಗಳಿಗೂ ಕೂಡ ಸಂಸತ್ ಅಧಿವೇಶನ ಸಾಕ್ಷಿ ಆಗ್ತಾ ಇದೆ. ಇದೆಲ್ಲದರ ನಡುವೆ ಐತಿಹಾಸಿಕ ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಪ್ರಕ್ರಿಯೆ ಏನಿದೆ, ಮತದಾನದ ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಅದು ಆರಂಭ ಆಗುತ್ತೆ. ಜೊತೆಗೆ 2/3 ಮೆಜಾರಿಟಿಯ ಅವಶ್ಯಕತೆ ಇದೆ, 361 ಮತಗಳ ಅವಶ್ಯಕತೆ ಇದೆ. ಈ ಒಂದು ವಿಚಾರದಲ್ಲಿ ಪ್ರಧಾನಿಗಳು ಗೆಲ್ತಾರಾ, ಏನಾಗತ್ತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಚಾಣಕ್ಯ ತಂತ್ರ. ಓಕೆ, ಮೀಸಲಾತಿ ಮಹಾಯುದ್ಧ, ಐತಿಹಾಸಿಕ ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡನೆ, ಅದರ ಜೊತೆಗೆ 3 ಮಸೂದೆಗಳ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆ ಸತ್ವ ಪರೀಕ್ಷೆಯಲ್ಲಿ ಪ್ರಧಾನಿಗಳು ಗೆಲ್ತಾರಾ, ಪ್ರಧಾನಿ ಮೋದಿ ಅವರ ಸರ್ಕಾರ ಗೆಲ್ಲುತ್ತಾ? ಐತಿಹಾಸಿಕ ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡನೆ, 3 ಮಸೂದೆಗಳ ಅಗ್ನಿ ಪರೀಕ್ಷೆಯನ್ನ ಗೆಲ್ಲುತ್ತಾ ಮೋದಿ ಸರ್ಕಾರ? ಬಹುಮತವಿಲ್ಲದಿದ್ರೂ ಮಸೂದೆಯಲ್ಲಿ ಗೆಲ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು? 3 ಮಹತ್ವದ ಮೋದಿ ಮಸೂದೆಗಳ ಭವಿಷ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆಗೆ ಅಗ್ನಿ ಪರೀಕ್ಷೆ ಇದು. ಆ ಅಗ್ನಿ ಪರೀಕ್ಷೆಯಲ್ಲಿ ಪ್ರಧಾನಿಗಳು ಗೆಲ್ತಾರಾ ಇಲ್ವಾ? ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಒಂದು ಉತ್ತರ ಕೂಡ ಸಿಗತ್ತೆ. ಬಿಲ್ ಪಾಸ್ಗಾಗಿ ಮತದಾನ ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಈಗಾಗಲೇ ಮಹಿಳಾ ಮೀಸಲಾತಿ ಸೇರಿದಂತೆ 3 ಮಸೂದೆಯ ಮಂಡನೆ ಆಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ಜಾರಿ ತರುವಂತಹ ಮಸೂದೆ ಇದರ ಉದ್ದೇಶ. ಕೆಲವೇ ಕ್ಷಣಗಳಲ್ಲಿ ಮಸೂದೆಗಳ ಅಂಗೀಕಾರಕ್ಕೆ ಮತದಾನದ ಪ್ರಕ್ರಿಯೆ ಆರಂಭ ಆಗತ್ತೆ. ಸಂಸತ್ನಲ್ಲಿ ಮಸೂದೆ ಗೆಲ್ತಾರಾ ಪ್ರಧಾನಿ ಮೋದಿ ಅವರು? 2/3 ಮೆಜಾರಿಟಿ ಬೇಕಿರೋದು. ಆಡಳಿತಾರೂಢ ಎನ್ಡಿಎ ಸಂಸದರ ಸಂಖ್ಯೆ 294 ಇದೆ, ವಿಪಕ್ಷಗಳದ್ದು 238, ಒಟ್ಟು ಸಂಖ್ಯಾಬಲ 543. ಪ್ರಸ್ತುತ ಲೋಕಸಭೆಯ ಒಟ್ಟು ಸದಸ್ಯ ಸಂಖ್ಯಾಬಲ 543, ಆ ಪೈಕಿ 361 ಮತಗಳ ಅವಶ್ಯಕತೆ ಇದೆ. ಆಮೇಲೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಮಸೂದೆ ಗೆಲ್ತಾರಾ ಪ್ರಧಾನಿ ಮೋದಿ? ಕೇಂದ್ರದ 3 ಮಸೂದೆ ಗೆಲ್ಲೋದಕ್ಕೆ ಬೇಕು 3/2 ಬಹುಮತ. ಅದಕ್ಕೆ ಚಾನ್ಸಸ್ ಇದೆಯಾ? ಪ್ರಸ್ತುತ ಲೋಕಸಭೆಯ ಒಟ್ಟು ಸದಸ್ಯ ಸಂಖ್ಯಾಬಲ 543, ಆಡಳಿತಾರೂಢ ಎನ್ಡಿಎ ಸಂಸದರ ಸಂಖ್ಯೆ 294, ವಿಪಕ್ಷಗಳದ್ದು 238. ಮಸೂದೆ ಪಾಸ್ ಆಗೋದಕ್ಕೆ ಬೇಕಾಗಿರುವಂತಹ ನಂಬರ್ 364. 3/2 ಬಹುಮತ ಸಿಕ್ಕರೆ ಮಾತ್ರ ಈ ಮಸೂದೆಗಳು ಅಂಗೀಕಾರ ಆಗತ್ತೆ. ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಕೆಲವೇ ಕ್ಷಣಗಳಲ್ಲಿ ಮಸೂದೆಯ ಬಗ್ಗೆ ಉತ್ತರವನ್ನು ನೀಡ್ತಾರೆ ಅಮಿತ್ ಶಾ ಅವರು. 3 ಮಹತ್ವದ ಮಸೂದೆಗಳ ಭವಿಷ್ಯ ಏನಾಗತ್ತೆ ಅನ್ನುವಂತಹ ಕುತೂಹಲ. ಇಡೀ ದೇಶದ ಕಣ್ಣು ಸಂಸತ್ತಿನತ್ತ ನೆಟ್ಟಿದೆ.
ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಪ್ರಶ್ನೆಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ JDSನ ವಕ್ತಾರರಾದಂತಹ ಪ್ರದೀಪ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ BJPಯ ವಕ್ತಾರರಾದಂತಹ HN ಚಂದ್ರಶೇಖರ್ ಅವರು ಕೂಡ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ನಾನು ಮೊದಲಿಗೆ ಚಂದ್ರಶೇಖರ್ ಸರ್ನ ಕೇಳಕ್ಕೆ ಬಯಸ್ತೀನಿ. ಸರ್, 2/3 ಮೆಜಾರಿಟಿಯ ಅವಶ್ಯಕತೆ ಇರೋದು ಸಾಧ್ಯ ಇದೆಯಾ? ಅಲ್ಲ ನೋಡಿ, ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಿರ್ತಕ್ಕಂಥ, ದೇಶಕ್ಕೆ ಅನುಕೂಲ ಆಗ್ತಿರ್ತಕ್ಕಂಥ ಬಿಲ್ ಇದು. ಇದಕ್ಕೆ ಯಾವ ಪಾರ್ಟಿಯ ಮೆಂಬರ್ಸು ಯಾರಿಗೆ ಸ್ಟ್ರೆಂತ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 2/3 ಮೆಜಾರಿಟಿ ಅಲ್ಲ, 100% ಮೆಜಾರಿಟಿಯಿಂದ ಇದನ್ನು ಗೆಲ್ಲಿಸಬೇಕು. ಯಾಕೆಂತ ಹೇಳಿದ್ರೆ, ಯಾವ ಒಂದು ಡಿಲಿಮಿಟೇಷನು ಡ್ಯೂ 1976ರಿಂದ ಬಾಕಿ ಇತ್ತು, ಅದಕ್ಕಿಂತ ಹೆಚ್ಚಾಗಿ ಯಾವ ಒಂದು ಸಮಾಜದಲ್ಲಿ ಇವತ್ತು ಕೂಡ ಏನೋ ಒಂದು ಪುರುಷ ಪ್ರಧಾನ ಸಮಾಜ ಅಂತ ಇವತ್ತೂ ಮಾತಾಡ್ತಾರೆ, ಅದರಲ್ಲಿ ಏನು ತುಂಬ ನೊಂದಿರ್ತಕ್ಕಂತಹ ಆ ಇಡೀ ಮಹಿಳೆಯ ಪಾತ್ರ ಇದೆಯಲ್ಲ, ಆ ಮಹಿಳೆಯರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂತಹ, ಮನ್ನಣೆಯನ್ನು ಕೊಡ್ತಕ್ಕಂತಹ, ಅಧಿಕಾರವನ್ನು ಕೊಡ್ತಕ್ಕಂತಹ ಏನೊಂದು ಐತಿಹಾಸಿಕವಾದಂತಹ ಒಂದೇನು ನಿರ್ಧಾರಕ್ಕೆ ಇವತ್ತು ಸರ್ಕಾರ ಬಂದಿದೆ. ಆ ಐತಿಹಾಸಿಕ ನಿರ್ಧಾರವನ್ನು ಮಹಿಳೆಯರನ್ನು ಒಂದು ಏನು ಮೇನ್ ಸ್ಟ್ರೀಮ್ಗೆ ಕರ್ಕೊಂಬರ್ತಕ್ಕಂಥದ್ದು, ಅದನ್ನು ಯಾರಾದರೂ ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗಿಂತ ಮಹಿಳಾ ದ್ರೋಹಿಗಳು, ದೇಶದ್ರೋಹಿಗಳು ಅಥವಾ ಯಾವ್ದಾದ್ರು ಬೆಳವಣಿಗೆ ವಿರೋಧಿಗಳು ಇನ್ಯಾರಿಗೂ ಸಾಧ್ಯವೇ ಇಲ್ಲ ಜಗತ್ತಲ್ಲಿ. ಯಾರಿಗೂ ಸಾಧ್ಯವೇ ಇಲ್ಲ. ಏನು ಒಂದು ರೀಸನ್ ಕೊಡಿ. ಅಲ್ಲ ರೀ, ಹೆಣ್ಮಕ್ಳಿಗೆ ಇದಾಗ್ತಿದೆ ಅಂತೇಳಿ ಅವರು ಖುಷಿ ಪಟ್ಬಿಟ್ಟು ಮುಂದೆ ಬಂದ್ಬಿಟ್ಟು ವೋಟಿಂಗ್ ಮಾಡಬೇಕು. ಇದ್ರೊಳಗಡೆ ಕೊಂಕು ಕುಡುಕ್ತಾರಲ್ಲ, ಯಾರಿಗೋ ಏನೋ ಕ್ರೆಡಿಟ್ ಸಿಕ್ಬಿಡುತ್ತೆ ಅಂತೇಳಿ ಕ್ರೆಡಿಟ್ಗೋಸ್ಕರ ಒಂದು ಹೆಣ್ಮಗುವಿನ ಇಡೀ ದೇಶದ ಸುಮಾರು ಅರ್ಧದಷ್ಟು ಏನು ಜನಸಂಖ್ಯೆ ಇರ್ತಕ್ಕಂಥ ಹೆಣ್ಮಕ್ಳು, ಸುಮಾರು 70 ಕೋಟಿ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ತಿರ್ತಕ್ಕಂಥ ಈ ಒಂದು ಏನು ಸುವರ್ಣ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರೆಡಿಟ್ ವಿಷಯಕ್ಕೋಸ್ಕರ ನೀವು ಈ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾರೆ ವಿರೋಧ ಪಕ್ಷಗಳು ಅಂತ ಹೇಳಿದ್ರೆ, ಹೇಳಿದ್ನಲ್ಲ, ಇವತ್ತು ಈ ದೇಶ ವಿರೋಧಿ ಕೃತ್ಯಗಳಿಂದ, ಸಮಾಜ ವಿರೋಧಿ ಕೃತ್ಯಗಳಿಂದ ಇವತ್ತು ದೇಶದಲ್ಲಿ ಬೂತ್ಗಾಜ ಹುಡುಕ್ಬೇಕು ಇರಲಿವರ ಕಾಂಗ್ರೆಸ್ ಅವರು ಅಂತೇಳಿ ಎಲ್ಲ 2-3 ರಾಜ್ಯದಲ್ಲಿ ಬಿದ್ದವ್ರೆ. 100 ತಗೊಳಕ್ಕೆ ಇವರು ಯೋಗ್ಯತೆ ಇಲ್ಲ. 3 ಚುನಾವಣೆಗಳಾಗೋಯ್ತು MP ಚುನಾವಣೆಯಲ್ಲಿ. ಇವತ್ತು ಇದನ್ನೇನೋ ವಿರೋಧ ಮಾಡಲಿ, ನಾನು ರೆಕಾರ್ಡ್ ನಿಮ್ಮ ಚಾನಲಲ್ಲಿ ಹೇಳ್ತಾ ಇದ್ದೀನಿ, ಇನ್ನು ಜನ್ಮದಲ್ಲಿ ಅವರು ಒಂದು ರಾಜ್ಯವೂ ಗೆಲ್ಲಕ್ಕಾಗಲ್ಲ, ಒಂದು 20 MP ಸೀಟು ಗೆಲ್ಲಕ್ಕಾಗಲ್ಲ. ಅವ್ರಿಗೆ ದಮ್ಮಿದ್ರೆ, ತಾಕತ್ತಿದ್ರೆ ಇವತ್ತು ವಿರೋಧ ಮಾಡಿ ತೋರಿಸ್ಲಿ. ಇವತ್ತು ಇಡೀ ದೇಶ ಕಾಯ್ತಾ ಇದೆ. ಇಷ್ಟು ಯಾಕೆಂತ ಹೇಳಿದ್ರೆ ನೋಡಿ, ಇದ್ರಲ್ಲಿ ರಾಜಕಾರಣ ಎಲ್ರಿಗೆ ಬರುತ್ತೆ? ಇದ್ರಲ್ಲಿ ಮೋದಿಯವ್ರ ಚಿತ್ರ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ BJPಯ ಚಿತ್ರ ಎಲ್ಲಿಗೆ ಬರುತ್ತೆ? ಏನು ಕೇವಲ BJP ಹೆಣ್ಮಕ್ಳಿಗೆ ಮಾತ್ರ ಟಿಕೆಟ್ ಸಿಗೋದಾ? ಕಾಂಗ್ರೆಸ್ ಹೆಣ್ಮಕ್ಳಿಗೆ ಸಿಗೋದಿಲ್ವಾ? ಇವತ್ತು ಕಾಂಗ್ರೆಸ್ ವಕ್ತಾರ ಬಂದು ಕೂತಿದ್ದಾರೆ, ಒಬ್ಬ ಮಹಿಳಾ ನಾಯಕಿ, ಅವ್ರಿಗೂ ರೆಪ್ರೆಸೆಂಟೇಷನ್, ಅವ್ರಿಗೆ ಸೀಟ್ ಸಿಗೋದಿಲ್ವಾ? ಇವತ್ತು 33% ಕೇವಲ ಹೆಣ್ಮಕ್ಳಿಗೆ ರೆಪ್ರೆಸೆಂಟೇಷನ್ ಇದೆ. ಇಡೀ ದೇಶದಲ್ಲಿ ಇವತ್ತು ಒದ್ದಾಡಕ್ಕಾಗ್ತಿರ್ತಕ್ಕಂಥದ್ದಿದೆ. ಇದರಲ್ಲಿ ಅರ್ಧಕ್ಕರ್ಧ ಏನು 70 ಕೋಟಿ ಜನಸಂಖ್ಯೆ ಹೆಣ್ಮಕ್ಳದಿದೆ. ಪಾರ್ಲಿಮೆಂಟಲ್ಲಿ ಅವರ ರೆಪ್ರೆಸೆಂಟೇಷನ್ ಎಷ್ಟಿದೆ? 1%, 1.5%. ಈವನ್ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ 1.5%, 2%. ಇದು ರೆಪ್ರೆಸೆಂಟೇಷನ್. ಇವತ್ತು ಒಂದು ಕಾಯ್ದೆ ಮಾಡ್ತಾ ಇದೆ. ಹಾಗಾಗಿ ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇಂತಹ ಒಂದು ಹೆಣ್ಮಕ್ಳಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ, ಮನ್ನಣೆ ಕೊಡ್ತಕ್ಕಂಥ, ಅಧಿಕಾರ ಕೊಡ್ತಕ್ಕಂಥ ಐತಿಹಾಸಿಕ ವಿಚಾರದಲ್ಲಿ ದಯಮಾಡಿ ಅಡ್ಡ ಬರಬೇಡಿ. ಕ್ರೆಡಿಟ್ ನೀವೇ ತಗೊಂಡ್ಬಿಡಿ. ಆಯ್ತಪ್ಪ, ಇದು ಮೋದಿ ಕೆಲಸ, ನಾವೇ ಗೆಲ್ಸಿದ್ವಿ ಎಲ್ಲ ಕ್ರೆಡಿಟ್ ನೀವೇ ತಗೊಂಡ್ಬಿಡಿ. ಆದರೆ ದಯಮಾಡಿ ಹೆಣ್ಮಕ್ಳುಗಳ ಬಾಳಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ಅಂತೇಳಿ ಒಂದು ವಿನಂತಿಯನ್ನು ಮಾಡ್ಕೊಂತೇನೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಈವನ್ ಡಿಲಿಮಿಟೇಷನ್ ಕೂಡ ಕಾನ್ಸ್ಟಿಟ್ಯೂಷನ್ ಮಾಡಿತ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಆರ್ಟಿಕಲ್ ಅಲ್ಲಿ 82 ಹೇಳಿತ್ತು, 170 ಹೇಳಿತ್ತು. ಕಾಲಕ್ಕೆ ನೋಡಿ, 1950ರಲ್ಲಿ ಕಾನ್ಸ್ಟಿಟ್ಯೂಷನ್ ಮಾಡಿದಾಗ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ? ಪ್ರತಿ 6 ತಿಂಗಳಿಗೆ ಒಂದ್ಸರಿ ಸರಿ ಹೋಗ್ಬೇಕು. ಆಮೇಲೆ ಏನಾದ್ರು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ದಿರೋ ಕಾರಣಕ್ಕೋಸ್ಕರ ಪ್ರತಿ 2 ವರ್ಷಕ್ಕಾದ್ರೂ ಒಂದ್ಸರಿ ಏನು ಈ ಪ್ರೊಸೆಸ್ ಚೇಂಜ್ ಆಗ್ತಾ ಇರಬೇಕು. ಹೊಸದಾಗಿ ಯಾರು ಅಡಿಷನ್ ಆಗ್ತಿದ್ರೆ ಎಲ್ಲವೂ ಚೇಂಜ್ ಆಗ್ತಿರ್ಬೇಕು ಅಂತೇಳಿ 1950ರಲ್ಲಿ ಅಂಬೇಡ್ಕರ್ ಅವರ ಅಭಿಪ್ರಾಯ ಆಗಿತ್ತು, ಅವರ ಚಿಂತನೆ ಆಗಿತ್ತು. ಏನೋ ದುರದೃಷ್ಟವಶಾತ್ 1976ರಲ್ಲಿ ಫ್ರೀಸ್ ಮಾಡ್ಬಿಟ್ರೆ ಅದನ್ನ, ಅದು ಆರ್ಟಿಕಲ್ ಇದನ್ನ ಹಾಕ್ಬಿಟ್ಟು 42nd ಅಮೆಂಡ್ಮೆಂಟ್ ಇಂದ 1976 ಯಾರು ಮಾಡಿದ್ದು? ಇವರು ಇಂದಿರಾ ಗಾಂಧಿ ಮಾಡಿದ್ದು. ಎಲ್ಲಿ 2001 ಫ್ರೀಸ್ ಮಾಡಿದ್ರು. 2001ರಿಂದ ಮತ್ತೆ 2026 ಫ್ರೀಸ್ ಆಯ್ತು. ಇವತ್ತು 2026 ಒಂದು ಪ್ರಮುಖ ಘಟ್ಟದಲ್ಲಿ ನಾವು ಕೂತಿದ್ದೀವಿ. ಇವತ್ತು ಡಿಲಿಮಿಟೇಷನ್ ಕೂಡ ಅವಶ್ಯಕತೆ ಇದೆ. ಡಿಲಿಮಿಟೇಷನ್ ಕೊಟ್ರೆ ಏನಾಗುತ್ತೆ? ಸಂಖ್ಯೆ ಜಾಸ್ತಿ ಆಗುತ್ತೆ, 50% ಸಂಖ್ಯೆ ಜಾಸ್ತಿ ಆಗುತ್ತೆ, 850 ಆಗುತ್ತೆ. ಅದು 850 ಏನಾಗುತ್ತೆ? ನಿಮ್ಮ ಕಾಂಗ್ರೆಸ್ ಅವರೇ, ನಿಮ್ಮ ಕಾರ್ಯಕರ್ತರುಗಳಿಗೆ ಬಹಳಷ್ಟು ಜನಕ್ಕೆ ಇದು ಸಿಗುತ್ತೆ, ಹೆಣ್ಮಕ್ಳಿಗೂ ಕೂಡ ಸಿಗುತ್ತೆ. ಇವತ್ತು ಯಾರೋ ಒಬ್ಬ ನಾಯಕರ ಹಿಂದೆ ಬಾಲಂಗೊಚ್ಚಾಗಿ ಹೋಗೋದಕ್ಕಿಂತನೂ ಅನೇಕ ಕಾರ್ಯಕರ್ತರುಗಳು ಬರ್ತಾರೆ. ಅದೇ ರೀತಿ ಏನು ಇಷ್ಟು ಬೃಹತ್ ಪ್ರಮಾಣದಲ್ಲಿ ಇವತ್ತು ಜನಸಂಖ್ಯೆ ಬೆಳೆದಿದೆ ನೋಡಿ. 1947ರಲ್ಲಿ 33 ಕೋಟಿ ಇತ್ತು ನಮ್ಮ ಜನಸಂಖ್ಯೆ. ಇವತ್ತೆಷ್ಟಿದೆ? 140 ಕೋಟಿ ಆಗಿದೆ. 358 ಟೈಮ್ಸ್ ಬೆಳೆದಿದೆ
ಇದು ಹಾಗಾಗಿ ದಯಮಾಡಿ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ವಿಚಾರಗಳಲ್ಲಿ ದಯಮಾಡಿ ರಾಜಕಾರಣ ಮಾಡಬೇಡಿ. ಈ ಮುಖಾಂತರ ಎಲ್ಲ ಕಾಂಗ್ರೆಸ್ಸಿಗರಿಗೆ, ಎಲ್ಲ ವಿರೋಧ ಪಕ್ಷದವರಿಗೆ ಕೇಳ್ಕೊಂತೀನಿ, ಇದು ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂತಹ ಒಂದು ಬಿಲ್ಲು, ದೇಶಕ್ಕೆ ಒಂದು ಸುಭದ್ರವಾದಂತಹ ಬೆಳವಣಿಗೆ ಕೊಡ್ತಕ್ಕಂಥ ಬಿಲ್ಲು. ದಯಮಾಡಿ ಇದರಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡಿ ನಿಮ್ಮನ್ನ ನೀವು ಕೆಳಗಡೆ ಡಿಗ್ರೇಡ್ ಮಾಡ್ಕೊಳ್ಳದೆ, ನಿಮ್ಮನ್ನ ನೀವು ಭಾರತದ ಭೂಪಟದಿಂದ ಅಳಿಸಿ ಹೋಗದಾಗೆ, ರಾಜಕಾರಣದ ಭೂಪಟದಿಂದ ಅಳಿಸಿ ಹೋಗದಾಗೆ ಮಾಡ್ಕೊಳ್ಳದೆ, ದಯಮಾಡಿ ಹೆಣ್ಮಕ್ಳಿಗೆ ಪರವಾಗಿ ನಿಲ್ಲಿ, ನೀವೇ ಕ್ರೆಡಿಟ್ ತಗೊಂಬಿಡಿ. ನಾನೇ ಕೊಟ್ಬಿಡ್ತೀನಿ, ಪೂರ್ತಿ ಕ್ರೆಡಿಟ್ ಇವರಿಗೆ ಕೊಟ್ಬಿಡ್ತೀನಿ, ಕಾಂಗ್ರೆಸ್ ಅವರಿಗೆ ಕೊಟ್ಬಿಡ್ತೀನಿ, ನೀವೇ ತಗೊಳ್ಳಿ. ಆದರೆ ಹೆಣ್ಮಕ್ಳ ಬಾಳಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡಬೇಡಿ. ಓಕೆ.